today I would like to congratulate the Healing I would like to congratulate Healing Tree family of doctors as well as all the health professionals for making this place. ಇವತ್ತು ಈ ಥರದ್ದು ಒಂದು ಫೆಸಿಲಿಟಿ ಬೀದರಲ್ಲಿ ತುಂಬ ಅವಶ್ಯವಾಗಿದೆ. ಯಾಕಂದರೆ ಒಳ್ಳೆ ಹೆಲ್ತ್ ಫೆಸಿಲಿಟಿ ಪ್ರತಿಯೊಂದು ಹೊಸ ಹಾಸ್ಪಿಟಲ್ ಆದಾಗ ಒಂದು ಹೊಸ ಜೀವ ಕೊಡುಗೆ ಕೊಟ್ಟ ಥರ ಇದೆ ಇದು. ಸೊ ಚೆನ್ನಾಗಿ ಇಲ್ಲಿ ಡಾಕ್ಟರ್ಸ್ ಬಂದಿದ್ದಾರೆ, ಪ್ರೊಫೆಷ್ನಲ್ಸ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಜಯದೇವ್ ಹಾಸ್ಪಿಟಲಿಂದ ಬೇರೆ ಬೇರೆ ಕಡೆಯಿಂದ ಬೀದರಲ್ಲಿ ಅವರು ಇವಾಗ ಸರ್ವಿಸ್ ಮಾಡೋಕ್ಕೆ ಬಂದಿದ್ದಾರೆ. ಬೀದರ್ ಜನರಿಗೆ ತುಂಬ ಒಳ್ಳೆ ಫೆಸಿಲಿಟಿ ಇದು, ಬೇಕಾಗಿದ್ದಂಥದ್ದು ತುಂಬ ಅವಶ್ಯವಾದದ್ದು. ಸೊ ಐ ಕಾಂಗ್ರ್ಯಾಚುಲೇಟ್ ಒನ್ಸ್ ಅಗೇನ್ ಆಲ್ ದ ಡಾಕ್ಟರ್ಸ್ ಆ್ಯಂಡ್ ಫ್ಯಾಮಿಲಿ ಆಫ್ ಹೀಲಿಂಗ್ ಟ್ರೀ. ಒಳ್ಳೆ ನೀವು ಸರ್ವಿಸ್ ಕೊಡಿ ನಮ್ಮ ಬೀದರ್ ಜನರಿಗೆ, ಮತ್ತು ನಮಗೆ ಒಂದು ಸೆಕ್ಯೂರ್ ಫೀಲ್ ಆಗ್ತಾ ಇದೆ ಇದರಿಂದ. ಮತ್ತು ಒಂದು ಹೀಲಿಂಗ್ ಇರಲಿ, ಎಲ್ಲ ಫ್ಯಾಮ್ಲಿಗೆ ಒಂದು ಹ್ಯಾಪಿನೆಸ್ ತರುವಂತಹ ಒಂದು ಹಾಸ್ಪಿಟಲ್ ಆಗಲಿ ಅಂತ ನಾನು ನಿಮಗೆ ಒಳ್ಳೆ ವಿಶಸ್ಸನ್ನು ತಿಳಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. पीपल्स हीलिंग ट्री जो आज मल्टी स्पेशलिटी हॉस्पिटल हमारे स्टेट के होम हेल्थ मिनिस्टर पिछली बार हमारे स्पीकर थे यूटी खादर जी, उनके नेतृत्व से उद्घाटन होने वाला है. मैं तहे दिल से शुक्रिया करता हूँ अपने इसके मैनेजिंग डायरेक्टर डॉक्टर इरशाद जी को और उनका फुल टीम जो कार्डियोलॉजिस्ट है, नेफ्रोलॉजिस्ट है, यूरोलॉजिस्ट है, गायनेकोलॉजिस्ट है और जनरल मेडिसिन, जनरल सर्जरी, सभी डॉक्टर्स को मैं अभिनंदन करता हूँ. बीदर के हर कौम को इससे मोहलत मिले और सहूलत मिले, हर गरीब को यहाँ मरीज़ को ट्रीटमेंट मिले, सबको अच्छा ट्रीटमेंट मिले और यहाँ रोते रोते आके हंसते हंसते यहाँ से जाना, वो मैं भगवान से प्रार्थना करता हूँ. ನಮ್ಮೆಲ್ಲರ ಚಿರಪರಿಚಿತರು ಆಗಿರುವಂತಹ ಡಾಕ್ಟರ್ ಸಿರಾಜ್, ಡಾಕ್ಟರ್ ಅಬ್ರಾರ್ ಮತ್ತು ಡಾಕ್ಟರ್ ಇರ್ಷಾದ್, ಈ ಮೂರು ಯುವ ಡಾಕ್ಟರ್ಗಳು ಅತ್ಯುತ್ತಮವಾದ ಶಿಕ್ಷಣವನ್ನು ಇವತ್ತು ಪಡೆದುಕೊಂಡು ಬಹುಶಃ ಇಲ್ಲಿ ತನ್ನದಾದ ರೀತಿಯಲ್ಲಿ ತಮ್ಮ ಆ ಒಂದು ಸೇವೆಯನ್ನು ಮಾಡಿ ಶೈನ್ ಸಂಸ್ಥೆ ಇರೋಂಥ ಖಾದರ್ ಸರ್ ಅವರ ಒಂದು ಮಾರ್ಗದರ್ಶನ, ಸ್ಥಳೀಯ ಮಟ್ಟ ನಮ್ಮ ರಹೀಮ್ ಖಾನ್ ಅವರ ವಿಶೇಷ ಪ್ರೋತ್ಸಾಹ, ಅವರ ತಂದೆ ತಾಯಿಂದ ದುವಾ ಆಶೀರ್ವಾದ ಮುಖಾಂತರ ಎಲ್ಲರ ಒಂದು ದುವಾ ಪಡೆದುಕೊಂಡು ಅತ್ಯುತ್ತಮವಾದ ಹೀಲಿಂಗ್ ಟ್ರೀ ಎಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನಾವು ಪ್ರಾರಂಭ ಮಾಡಿದ್ದಾರೆ. ನಾನು ಬಹುಶಃ ಎಲ್ಲರ ಪರವಾಗಿ ನಾನು ಅಭಿನಂದನೆ ಶುಭ ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ಇದೊಂದು ಹಾಸ್ಪಿಟಲ್ ಮಾತ್ರ ಅಲ್ಲ, ಇದೆಲ್ಲರಿಗೂ ಕೂಡ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹ ಕೊಡುವಂಥ ಒಂದು ಕಾರ್ಯಕ್ರಮ ಆಗಿದೆ. ಯಾಕೆಂತೇಳಿ ಇದು ಮೂರು ಯುವಕರಿದ್ದಾರೆ ನಮ್ಮ ಜೊತೆ, ಅಬ್ರಾರ್, ಸಿರಾಜ್ ಮತ್ತು ಇರ್ಷಾದ್. ಈ ಮೂರು ಯುವಕರು ಬೇರೆಲ್ಲ ಯುವ ಜನಾಂಗಕ್ಕೆ ಇವತ್ತು ಮಾದರಿ. ನಾವು ಪ್ರಾಮಾಣಿಕತೆಯಿಂದ ಇದ್ದರೆ, ನಾವು ಬದ್ಧತೆಯಿಂದ ಇದ್ದರೆ, ಇದ್ದಂಥ ಸದಾವಕಾಶ ಅತ್ಯುತ್ತಮವಾಗಿ ನಾವು ಕಲಿತುಕೊಂಡು ಬಂದರೆ, ಉತ್ತಮವಾದ ವ್ಯಕ್ತಿತ್ವವನ್ನು ರೂಪಿಸಿದರೆ ಈ ದೇಶದಲ್ಲಿ ಸರ್ವರಿಗೂ ಕೂಡ ಅತ್ಯುತ್ತಮವಾದ ಅವಕಾಶ ಇದೆ ಅಂತ ಹೇಳಿ ಬಹುಶಃ ಈ ಮೂರು ಯುವ ತರುಣ ಡಾಕ್ಟರ್ ನಮಗೆ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಇಲ್ಲಿ ಇವತ್ತು ದೊಡ್ಡ ಮಟ್ಟದ ಆಲೋಚನೆ ಮುಖಾಂತರ ಇವತ್ತು ಪ್ರಥಮ ಹಂತದ ಇವತ್ತು ಆಸ್ಪತ್ರೆ ಅಂತೂ ಪ್ರಾರಂಭ ಮಾಡಿದ್ದಾರೆ. ಎಲ್ಲ ರೀತಿಯ ಸ್ಪೆಷಾಲಿಟಿಯನ್ನು ಕೂಡ ಇವತ್ತು ಮಾಡಿ ಅತ್ಯುತ್ತಮವಾದ ಆಪರೇಷನ್ ಥಿಯೇಟರ್ ಇರಲಿ, ಅತ್ಯುತ್ತಮವಾದಂಥ ICU ಇರಲಿ, ಕ್ಯಾತ್ ಲ್ಯಾಬ್ ಇರಲಿ, ಅತ್ಯುತ್ತಮವಾದ ಡಾಕ್ಟರ್ಗಳನ್ನು ನೇಮಿಸಿ ಜನರಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಮಾಡಲಿಕ್ಕೆ ಇವತ್ತು ಕೊಡ್ತಿರೋದು. ಬೀದರ್ ಜಿಲ್ಲೆಯ ಇವತ್ತು ಭಾಳಷ್ಟು ಜನಸಾಮಾನ್ಯರು ಯಾರು ಹೈದರಾಬಾದ್, ಬೆಂಗಳೂರು ಹೋಗ್ತಾರೆ, ಅದೆಲ್ಲ ತಪ್ಪಿಸಿ ಅವರ ಕಾಲಬಡದಲ್ಲೇ ಅವ್ರಿಗೆ ಅತ್ಯುತ್ತಮವಾದ ವೈದ್ಯಕೀಯ ವ್ಯವಸ್ಥೆ ಕೊಡಲಿಕ್ಕೆ ಅವರು ಪ್ರಾರಂಭ ಮಾಡಿರ್ತಾರೆ. ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದ ಸಂಸ್ಥೆಯಾಗಿ ಇವತ್ತು ಪರಿವರ್ತನೆ ಆಗ್ತದೆ ಅಂತ ವಿಶ್ವಾಸ ನನಗಿದೆ. ಅದು ಅವ್ರು ಆಗಬೇಕು, ಅತ್ಯುತ್ತಮ ವೈದ್ಯರಾಗಬೇಕು, ಅತ್ಯುತ್ತಮ ಆಸ್ಪತ್ರೆ ಆಗಬೇಕು, ಸಾವಿರ ಪ್ರೀತಿವಂತ ಆಗಬೇಕು. ಅವರು ಕ್ಯೂರಿಟಿ ಮೆಷರ್ ಜೊತೆಯಲ್ಲಿ ರೋಗ ಬರದ ರೀತಿಯಲ್ಲಿ ಕೂಡ ಪ್ರಿವೆಂಟಿವ್ ಅವೇರ್ನೆಸ್ಸನ್ನು ಕೂಡ ಇವತ್ತು ಸಮಾಜದಲ್ಲಿ ಮಾಡ್ತಾರೆ ಎಂಬ ವಿಶ್ವಾಸ ನನಗಿದೆ ಅಂತ ಹೇಳಿಕೊಳ್ತಾ, ನಾನಿರಲಿ, ರಹೀಮ್ ಖಾನ್ ಇರಲಿ, ನಮ್ಮ ಶೈನ್ ಖಾದರ್ ಸಾಹೇಬ್ ಇರಲಿ, ಎಲ್ಲರೂ ಕೂಡ ಅವ್ರ ಜೊತೆ ಇದ್ದು ಅವ್ರ ಕುಟುಂಬಸ್ಥರ ಜೊತೆ ಇದ್ದು ಅವರಿಗೆ ಪ್ರೋತ್ಸಾಹ ಕೊಡ್ತೇವೆ ಅಂತ ಹೇಳಿಕೊಳ್ಳುತ್ತಾ ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಹೇಳುವ ಮೂಲಕ ನಾನು ಉದ್ಘಾಟಿಸ್ತೇನೆ. देता हूँ पूरे बीदर डिस्ट्रिक्ट की जनता, पहले हैदराबाद या बेंगलुरु, शोलापुर जो जाते थे, सभी फैसिलिटीज़ अभी यहाँ पे बीदर में हीलिंग ट्री हॉस्पिटल में
है, इसके लिए आप सभी लोग एक बार विजिट करना बोल के बोलता हूँ। ऐसा लग रहा है आपको दो ही दिन में जो है जश्न का माहौल बन चुका है शहर में, जैसे सीएम भी आ चुके हैं और फॉर्मर स्पीकर भी आ चुके हैं। नहीं तो क्या बोलेंगे? इसके लिए तो मैं बिदर वासियों की तरफ से हमारे चीफ मिनिस्टर DK शिव कुमार जी को भी और UT खादर साहब को भी और हॉस्पिटल वालों को भी बहुत बहुत शुक्रिया अदा करता हूँ। धन्यवाद बिदर की जनता को भी।